ಛತ್ರಪತಿ ಶಿವಾಜಿ ಮಹಾರಾಜರಿಂದ ಗೆರಿಲ್ಲಾ ತಂತ್ರಗಳನ್ನು ಕಲಿತ 12 ವರ್ಷದ ಕ್ರಾಂತಿಕಾರಿ ಬ್ರಿಟಿಷರ ವಿರುದ್ಧ ರಹಸ್ಯ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ. ಇದೇ ಕ್ರಾಂತಿಕಾರಿ ನಂತರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ಥಾಪಕರಾದರು. ವಾಸ್ತವವಾಗಿ ಭಾರತವು ಬ್ರಿಟಿಷರ ಗುಲಾಮಗಿರಿಯಲ್ಲಿ ಸಿಲುಕಿದಾಗ ನಾಗ್ಪುರದ ಸೀತಾಬರ್ಡಿ ಕೋಟೆಯ ಮೇಲೆ ಹಾರುತ್ತಿದ್ದ ಯೂನಿಯನ್ ಜಾಕ್ ಪ್ರತಿಯೊಬ್ಬ ಭಾರತೀಯನಿಗೂ ತಮ್ಮ ಅಸಹಾಯಕತೆಯ ನಿರಂತರ ಜ್ಞಾಪನೆಯಾಗಿತ್ತು. ಆದರೆ ಆ ಕಾಲದಲ್ಲಿಯೇ ಕೇಶವನೆಂಬ 12 ವರ್ಷದ ಬಾಲಕ ಆ ಧ್ವಜವನ್ನು ನೋಡಿದ ನಂತರ ಇದನ್ನು ಇಲ್ಲಿಂದ ತೆಗೆದುಹಾಕಬೇಕು ಎಂದು ನಿರ್ಧರಿಸಿದ. ಆ ವ್ಯಕ್ತಿಯೇ ನಂತರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ಥಾಪಕ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಎಂದು ಗುರುತಿಸಿಕೊಂಡರು. 1902ರ ಹೊತ್ತಿಗೆ ನಾಗ್ಪುರದ ಸೀತಾಬರ್ಡಿ ಕೋಟೆ ಬ್ರಿಟಿಷ್ ಶಕ್ತಿಯ ಸಂಕೇತವಾಗಿತ್ತು. ಯುವ ಕೇಶವಜಿ ತನ್ನ ಗುರು ನಾನಾಜಿ ವಾಜೆ ಅವರ ಬಳಿ ಅಧ್ಯಯನ ಮಾಡಲು ಹೋಗುತ್ತಿದ್ದರು. ಅಲ್ಲಿ ಅವರು ಛತ್ರಪತಿ ಶಿವಾಜಿ ಮಹಾರಾಜರ ಶೌರ್ಯದ ಕಥೆಗಳನ್ನು ಕೇಳುತ್ತಿದ್ದರು. ಶಿವಾಜಿಯ ಗೆರಿಲ್ಲಾ ತಂತ್ರಗಳು ಅವರೊಳಗೆ ಬೆಂಕಿಯ ಕಿಡಿಯನ್ನು ಹೊತ್ತಿಸಿದವು. ಒಂದು ದಿನ ಕೋಟೆಯ ಮೇಲೆ ಬ್ರಿಟಿಷ್ ಧ್ವಜ ಹಾರಾಡುತ್ತಿರುವುದನ್ನು ನೋಡಿದ ಕೇಶವಜಿ ತನ್ನ ಸ್ನೇಹಿತರಿಗೆ, ನಾವು ಮುಂಭಾಗದಿಂದ ಹೋಗಲು ಸಾಧ್ಯವಾಗದಿದ್ದರೆ ನಾವು ನೆಲದ ಕೆಳಗಿನಿಂದ ಹೋಗೋಣ ಎಂದು ಹೇಳಿದರು. ಹೀಗೆ ಇಂದಿಗೂ ನಂಬಲು ಅಸಾಧ್ಯವೆನಿಸುವ ಒಂದು ಯೋಜನೆ ಪ್ರಾರಂಭವಾಯಿತು. ಕೇವಲ 12 ವರ್ಷ ವಯಸ್ಸಿನ ಕೇಶವಜಿ ತನ್ನ ಸಹಚರರೊಂದಿಗೆ ಸೀತಾಬರ್ಡಿ ಕೋಟೆಗೆ ಹೋಗುವ ಸುರಂಗವನ್ನು ಅಗೆಯಲು ಪ್ರಾರಂಭಿಸಿದರು. ಅವರ ಬಳಿ ಶಸ್ತ್ರಾಸ್ತ್ರಗಳಾಗಲಿ ಅಥವಾ ಸಂಪನ್ಮೂಲಗಳಾಗಲಿ ಇರಲಿಲ್ಲ. ಬದಲಾಗಿ ಬ್ರಿಟಿಷರಿಗೆ ಸವಾಲು ಹಾಕುವ ದೃಢ ಸಂಕಲ್ಪ ಮಾತ್ರ ಇತ್ತು. ನಾನಾಜಿ ವಾಜೆಯವರ ಮನೆಯಿಂದ ಉತ್ಖನನ ಪ್ರಾರಂಭವಾಯಿತು. ಪುಟ್ಟ ಕೈಗಳು ಮಣ್ಣನ್ನು ಅಗೆಯುತ್ತಲೇ ಇದ್ದವು. ಆದರೆ ಕೆಲವು ದಿನಗಳ ನಂತರ ರಹಸ್ಯವು ಬಹಿರಂಗವಾಯಿತು. ಮಕ್ಕಳ ಗುರುಗಳು ಮಕ್ಕಳನ್ನು ಖಂಡಿಸಿದರು ಮತ್ತು ಸುರಂಗ ಕೊರೆಯುವ ಕೆಲಸವನ್ನು ನಿಲ್ಲಿಸಿದರು. ಹೊರಗಿನಿಂದ ನೋಡಿದಾಗ ಈ ಪ್ರಯತ್ನವು ಅಪೂರ್ಣವಾಗಿಯೇ ಉಳಿಯಿತು. ಆದರೂ ವಾಸ್ತವದಲ್ಲಿ ಒಂದು ಕಲ್ಪನೆ ಹುಟ್ಟಿಕೊಂಡಿದ್ದು ನಿಖರವಾಗಿ ಇಲ್ಲಿಯೇ. ನಂತರ ಕೇಶವಜಿ ಬ್ರಿಟಿಷರ ವಿರುದ್ಧದ ಚಳುವಳಿಗಳಲ್ಲಿ ಸೇರಿಕೊಂಡರು. ಶಾಲೆಯಲ್ಲಿದ್ದಾಗಲೇ ಅವರು ವಂದೇ ಮಾತರಂಗೆ ಬೆಂಬಲವಾಗಿ ಧ್ವನಿ ಎತ್ತಿದರು. ಬ್ರಿಟಿಷ್ ರಾಣಿಯ ಹುಟ್ಟುಹಬ್ಬದ ಸಂದರ್ಭದಲ್ಲಿ ವಿತರಿಸಿದ ಸಿಹಿ ತಿಂಡಿಗಳನ್ನು ಸಹ ಅವರು ಎಸೆದರು. ಊಹಿಸಿ, ಮಕ್ಕಳು ಸಾಮಾನ್ಯವಾಗಿ ಆಟಿಕೆಗಳೊಂದಿಗೆ ಆಟವಾಡುವ ವಯಸ್ಸಿನಲ್ಲಿ ಕೇಶವಜಿ ಬ್ರಿಟಿಷ್ ಧ್ವಜವನ್ನು ತೆಗೆದುಹಾಕಲು ಸುರಂಗಗಳನ್ನು ಅಗೆಯುತ್ತಿದ್ದರು. ಇದು ಕೇವಲ ಅಪೂರ್ಣ ಸುರಂಗದ ಕಥೆಯಲ್ಲ, ಸಣ್ಣ ವಯಸ್ಸಿನಲ್ಲೇ ಅವರಿಗಿದ್ದ ದೇಶಾಭಿಮಾನ ಮತ್ತು ದೃಢ ಸಂಕಲ್ಪದ ಕಥೆ.